ಚಂದ್ರ ಮತ್ತು ಟೊಪ್ಪಿ. ನೋನಿ ಅವರಿಂದ. ನಾವೆಲ್ಲರೂ ಹಳ್ಳಿಯ ಜಾತ್ರೆಗೆ ಹೋದೆವು. ಅಪ್ಪ ಚಿಂಟುಗೆ ಚಂದದ ಕನ್ನಡಕವನ್ನು ಖರೀದಿಸಿದರು. ಅಮ್ಮ ನನಗೆ ಒಳ್ಳೆಯ ನೀಲಿ ಟೋಪಿಯನ್ನು ಖರೀದಿಸಿದರು. ಮಗುವಿಗೆ ಮಿಠಾಯಿ ಸಿಕ್ಕಿತು. ಮನೆಗೆ ಹೋಗುವಾಗ ಬಹಳ ಬಲವಾದ ಗಾಳಿ ಬೀಸಿತು. ಅದು ನನ್ನ ಟೋಪಿಯನ್ನು ಹಾರಿಸಿತು. ನನ್ನ ಟೋಪಿಯು ಹಳೆಯ ಅರಳಿ ಮರದ ಕೊಂಬೆಯೊಂದರಲ್ಲಿ ಸಿಕ್ಕಿಕೊಂಡಿತು. ನಾನು ತುಂಬಾ ಅತ್ತೆ ಮತ್ತು ರಾತ್ರಿ ಊಟವನ್ನು ಮಾಡಲಿಲ್ಲ. ನಂತರ ರಾತ್ರಿಯಲ್ಲಿ ಚಂದ್ರ ಬಂದ. ಅವನು ಹಳೆಯ ಅರಳಿ ಮರದ ಮೇಲಿದ್ದ ನನ್ನ ಟೋಪಿಯನ್ನು ನೋಡಿದ. ಚಂದ್ರ ನನ್ನ ಟೋಪಿಯನ್ನು ಹಾಕಿಕೊಂಡ. ಅವನು ಸಂತೋಷದಿಂದ ಮುಗುಳು ನಕ್ಕ. ನಾನು ನಕ್ಕೆ. ಮರುದಿನ ಶಾಲೆಯ ನಂತರ ಅಮ್ಮ ನನಗೆ ಹೊಳೆಯುವ ಹೊಸ ಕೆಂಪು ಟೋಪಿಯನ್ನು ನೀಡಿದರು. ಚಂದ್ರ ಇದನ್ನು ಕಳುಹಿಸಿದ, ಅವರು ಹೇಳಿದರು. ಆ ರಾತ್ರಿ ಚಂದ್ರ ಮತ್ತು ನಾನು ಇಬ್ಬರೂ ನಮ್ಮ ಟೋಪಿಗಳನ್ನು ಧರಿಸಿ ಮುಗುಳ್ನಕ್ಕೆವು. ನಮಗೆ ಸಂತೋಷವಾಯಿತು. ಸೂರ್ಯನಿಗೂ ಟೋಪಿ ಬೇಕು ಎಂದು ನಿಮಗೆ ಅನಿಸುತ್ತಿದೆಯೇ? ಹಾಯ್, ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೂ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ.